ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಶಿವರಾತ್ರಿಯ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು, ಹಾಗೆ ಯಾವ ವಸ್ತುಗಳಿಂದ ನಾವು ಶಿವನಿಗೆ ಅಭಿಷೇಕ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದೇ ಫೆಬ್ರವರಿ ತಿಂಗಳ 15ರಂದು ಮಹಾಶಿವರಾತ್ರಿ ಇದೆ. ಆದ್ದರಿಂದ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನು ಆರಾಧಿಸುವ ವಿಶೇಷ ದಿನವೇ, ವಿಶೇಷ ಪರ್ವ ದಿನವೇ ಈ ಮಹಾಶಿವರಾತ್ರಿ ಅಂತ ಹೇಳಬಹುದು. ಈ ಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಪದಾರ್ಥಗಳಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ, ಹಾಗೂ ಶಿವನ ಅನುಗ್ರಹಕ್ಕೆ ಪಾಲಿಸಬೇಕಾದ ನಿಯಮಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಶಿವರಾತ್ರಿಯನ್ನು ಆಚರಿಸಲು ಅನೇಕ ಕಾರಣಗಳಿವೆ. ಶಿವರಾತ್ರಿಯನ್ನು ಸಾಕ್ಷಾತ್ ಶಿವ ಹಾಗೂ ಪಾರ್ವತಿ ದೇವಿ ಮದುವೆಯಾದ ಶುಭ ದಿನ ಎಂದು ಸಹ ಹೇಳಲಾಗುತ್ತದೆ. ಮಾಘಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವರಿಸಿದ್ದನಂತೆ. ಹೀಗಾಗಿ ಅಂದು ರಾತ್ರಿ ಸಮಯದಲ್ಲಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡುವ ಮೂಲಕ ಗಿರಿಜಾ ಕಲ್ಯಾಣವನ್ನು ದರ್ಶಿಸಿ ಶಿವಪಾರ್ವತಿಯನ್ನು ಪೂಜಿಸಿದ್ದರಂತೆ. ಸಾಮಾನ್ಯವಾಗಿ ದೇವತೆಗಳಿಗೆ ಪೂಜೆಗೆ ರಾತ್ರಿ ಸೂಕ್ತ ಸಮಯವಲ್ಲ. ಆದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಕೃಪೆ ಪಡೆಯಬೇಕಾದರೆ ರಾತ್ರಿಯೇ ಪೂಜೆ ಮಾಡಬೇಕಂತೆ. ರಾತ್ರಿ ಸಮಯದಲ್ಲಿ ಯಾರು ಶಿವರಾತ್ರಿಯ ದಿನ ಶಿವನನ್ನು ಪೂಜಿಸುತ್ತಾರೋ ಅವರ ಸಕಲ ಪಾಪಗಳೂ ನಶಿಸಿ ಹೋಗುತ್ತದೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ. ಮಹಾಶಿವರಾತ್ರಿಯ ದಿನದಂದು ಶಿವನ ಶಕ್ತಿ ಪರಿವಾರಗಳು ಮತ್ತು ಭೂತಗಣಗಳು ಸಂಚಾರ ಮಾಡುವುದರಿಂದ ಇವರ ಪೂಜೆ ಪುನಸ್ಕಾರಕ್ಕೆ ಯೋಗ್ಯವಾದ ಸಮಯ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ. ಈ ಮಹಾಶಿವರಾತ್ರಿಯು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ. ಮದುವೆಯಾದ ಸ್ತ್ರೀಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ಆಯಸ್ಸು ಹೆಚ್ಚಾಗಲು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಾಗೆ ಮದುವೆ ಆಗದೇ ಇದ್ದವರು ಶಿವನಂಥ ಪತಿ ಸಿಗಲಿ ಎಂದು ಬೇಡಿಕೊಳ್ಳಬೇಕು. ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ, ಧಾತುರ, ಕಮಲ, ತುಂಬೆ, ಕೆಂಪು ದಾಸವಾಳ ಇವುಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ಅತ್ಯಂತ ಶುಭ ಫಲಗಳು ಹಾಗೂ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ. ಶಿವರಾತ್ರಿಯ ದಿನದಂದು ಮಹಾಶಿವನಿಗೆ ಗರಿಕೆಯಿಂದ ಅಭಿಷೇಕ ಮಾಡಿ ಇದರಿಂದ ಕಳೆದುಕೊಂಡ ಆಸ್ತಿ, ಹಣ ಮರಳಿ ಬರುತ್ತದೆ. ಹಾಗೆ ಅದೇ ಶಿವರಾತ್ರಿಯಂದು ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಸಕಲವೂ ಸಹ ನಿಮಗೆ ಪ್ರಾಪ್ತಿಯಾಗುತ್ತದೆ. ಹಾಗೆ ಶಿವಾಭಿಷೇಕ ಮಾಡುವಾಗ ಯಾವ ಕೋರಿಕೆಯನ್ನು ನಾವು ಕೇಳಿಕೊಳ್ಳುತ್ತೇವೆ ಆ ಕೋರಿಕೆಯನ್ನು ಶಿವ ಆದಷ್ಟು ಬೇಗ ನಿಮಗೆ ಈಡೇರುವಂತೆ ಆಶೀರ್ವದಿಸುತ್ತಾನೆ. ಜೊತೆಗೆ ಹಸು ಹಾಲಿನಿಂದ ಅಭಿಷೇಕ ಮಾಡಿದರೆ ಶಿವನು ನಿಮಗೆ ಸಂತಾನ ಪ್ರಾಪ್ತಿಯನ್ನು ಮಾಡುತ್ತಾನೆ. ಹಾಗೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳೂ ಸಹ ಸಿದ್ಧಿಯಾಗುತ್ತವೆ. ಜೊತೆಗೆ ನಮಗೆ ಉತ್ತಮವಾದಂತಹ ಆರೋಗ್ಯ ಸಂಪತ್ತು ಸಹ ವೃದ್ಧಿಸುತ್ತದೆ. ಇನ್ನು ಶಿವನಿಗೆ ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ನಮಗೆ ಸರ್ವ ವಿಧವಾದ ಸಂಕಷ್ಟಗಳು ಸಹ ದೂರವಾಗಿ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗೆ ಶಿವನಿಗೆ ಪ್ರಿಯವಾದಂತಹ ಬಿಲ್ವಪತ್ರೆ, ನೆನೆಸಿದಂತಹ ಬಿಲ್ವದಳದಿಂದ ನಾವು ಶಿವನಿಗೆ ಅಭಿಷೇಕ ಮಾಡಿದರೆ ನಮಗೆ ಅನೇಕ ರೀತಿಯಾದಂತಹ ಪುಣ್ಯ ಫಲ ಲಭಿಸುತ್ತದೆ. ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಸಹ ದೂರ ಆಗಿ ನಾವು ಯಾವುದೇ ಕೆಲಸ ಕಾರ್ಯಕ್ಕೆ ನಾವು ಕೈ ಹಾಕಿದರೆ ಆ ಕೆಲಸದಲ್ಲಿ ನಮಗೆ ಶೀಘ್ರದಲ್ಲಿ ಗೆಲುವು ಲಭಿಸುತ್ತದೆ. ಹೂವುಗಳನ್ನು ಬೆರೆಸಿದ ನೀರಿನಿಂದ ಶಿವನಿಗೆ ತುಂಬ ಇಷ್ಟವಾಗುತ್ತದೆ. ಎಂದರೆ ಆ ಅಭಿಷೇಕ ಶಿವನಿಗೆ ತುಂಬ ಇಷ್ಟ. ಆದ್ದರಿಂದ ಹೂವುಗಳನ್ನು ಬೆರೆಸಿದ ನೀರಿನಿಂದ ನಾವು ಶಿವನಿಗೆ ಅಭಿಷೇಕ ಮಾಡಿದರೆ ನಮಗೆ ಭೂಲಾಭ ಉಂಟಾಗುತ್ತದೆ. ಆದ್ದರಿಂದ ನೀವು ಶಿವರಾತ್ರಿಯ ದಿನದಂದು ಮರೆಯದೆ ಹೂವುಗಳನ್ನು ಬೆರೆಸಿದ ನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ. ಇನ್ನು ವಿಭೂತಿ ಅಭಿಷೇಕ, ಶಿವನ ವಿಭೂತಿ ಇಲ್ಲ ಅಂದರೆ ಶಿವನು ಶಿವನೇ ಅಲ್ಲ ಅನಿಸುತ್ತದೆ. ಹಾಗೆಯೇ ವಿಭೂತಿಯಿಂದ ನಾವು ಶಿವನಿಗೆ ಅಭಿಷೇಕ ಮಾಡಿದರೆ ಸರ್ವ ವಿಧವಾದಂತಹ ಪಾಪಗಳು ನಾಶ ಆಗುತ್ತವೆ. ಹಾಗೆಯೇ ನಾವು ಶಿವನಿಗೆ ವಿಭೂತಿಯಿಂದ ಅಭಿಷೇಕ ಆದ ಮೇಲೆ ಆ ನೀರನ್ನು ನಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ನಮ್ಮ ಜನ್ಮ ಜನ್ಮಗಳ ಪಾಪಗಳೂ ಸಹ
ಕಳೆದು ಶಿವನೇ ನಮ್ಮ ಜೊತೆ ಇರುತ್ತಾನೆ ಎಂದು ಶಿವನೇ ಹೇಳಿದ್ದಾನೆ. ನೀರಿನಿಂದ ಅಭಿಷೇಕ ಮಾಡಿದರೆ ನಾವು ಕಳೆದುಕೊಂಡಂತಹ ಹಣ, ಗೌರವ ಮರಳಿ ಸಿಗುತ್ತದೆ. ಹಾಗೆ ಅನ್ನದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಮಗೆ ಉತ್ತಮವಾದಂತಹ ಆರೋಗ್ಯ, ಆಯಸ್ಸನ್ನು ಶಿವ ನಮಗೆ ವೃದ್ಧಿಸುತ್ತಾನೆ. ಇದರ ಜೊತೆಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ ಮನುಷ್ಯನಿಗೆ ಇರುವಂತಹ ಅಪಮೃತ್ಯು ದೋಷ ನಿವಾರಣೆಯಾಗಿ ನಾವು ಪದೇ ಪದೇ ಬೈಕ್ನಲ್ಲಿ ಅಥವಾ ಕಾರಿನಲ್ಲಿ ಹೀಗೆ ವಾಹನಗಳಿಂದ ಉಂಟಾಗುವಂತಹ ಅಪಘಾತಗಳನ್ನು ಸಹ ತಪ್ಪುತ್ತದೆ. ಆದ್ದರಿಂದ ಎಳ್ಳೆಣ್ಣೆ ಅಭಿಷೇಕವನ್ನು ಸಹ ಮರೆಯದೆ ಶಿವರಾತ್ರಿಯ ದಿನದಂದು ಶಿವನಿಗೆ ಅಭಿಷೇಕ ಮಾಡಿ. ಜೇನುತುಪ್ಪ ಅಭಿಷೇಕ. ಈ ಜೇನುತುಪ್ಪ ಅಭಿಷೇಕ ಮಾಡುವುದರಿಂದ ನಾವು ಸದ್ಗುಣವನ್ನು ಪಡೆಯುತ್ತೇವೆ. ಸಮಾಜದಲ್ಲಿ ಒಳ್ಳೆಯ ರೀತಿಯಾದಂತಹ ಕೀರ್ತಿ, ಗೌರವ ಸಹ ನಮಗೆ ಲಭಿಸುತ್ತದೆ. ಜೊತೆಗೆ ಗಂಗಾಜಲ. ನಾವು ಗಂಗಾಜಲದಿಂದ ಶಿವನಿಗೆ ಅಭಿಷೇಕ ಮಾಡಿದ್ದರೆ ನಮ್ಮ ಹಿಂದಿನ ಜನ್ಮದ ಸಕಲ ಪಾಪಗಳೂ ಸಹ ಕಳೆದು ಹೋಗುತ್ತವೆ. ಹಾಗೂ ಗಂಗಾಜಲದಿಂದ ನಾವು ಅಭಿಷೇಕ ಮಾಡಿದರೆ ಶಿವನೂ ಸಹ ನಮಗೆ ಬೇಗ ಒಲಿಯುತ್ತಾನೆ ಎಂಬ ಉಲ್ಲೇಖವಿದೆ. ಈ ರೀತಿಯಾಗಿ ನೀವು ಈ ಶಿವರಾತ್ರಿಯಂದು ಶಿವನಿಗೆ ಇದೆಲ್ಲ ರೀತಿಯಾದಂತಹ ಅಭಿಷೇಕವನ್ನು ಮಾಡಿ ನಿಮಗೆ ಬೇಕಾದಂತಹ ಸಕಲ ಐಶ್ವರ್ಯ, ಆರೋಗ್ಯ, ಆಯಸ್ಸು ಎಲ್ಲವನ್ನೂ ಸಹ ಶಿವನಲ್ಲಿ ಕೋರಿಕೊಳ್ಳಿ. ಶಿವ ನಿಮಗೆ ಆದಷ್ಟು ಬೇಗ ಅದೆಲ್ಲವನ್ನೂ ಸಹ ಶೀಘ್ರದಲ್ಲಿಯೇ ವೃದ್ಧಿಸುತ್ತಾನೆ. ನಿಮ್ಮ ಕೋರಿಕೆಗಳೆಲ್ಲವನ್ನೂ ಸಹ ಶಿವನು ಆದಷ್ಟು ಬೇಗ ಈಡೇರಿಸುತ್ತಾನೆ. ಇದೆಲ್ಲ ನಿಮಗೆ ಮನೆಯಲ್ಲಿ ಮಾಡಲು ಸಾಧ್ಯವಾಗದಿದ್ದರೆ ನೀವು ದೇವಸ್ಥಾನಕ್ಕಾದರೂ ಭೇಟಿಯಾಗಿ ಅಲ್ಲಿ ದೇವಸ್ಥಾನಕ್ಕೆ ಇದೆಲ್ಲವನ್ನು ದೇವರಿಗೆ ಅರ್ಪಿಸಿ ಅಲ್ಲಿ ಸಹ ನೀವು ಪೂಜೆ ಅಥವಾ ಅಭಿಷೇಕ ಮಾಡಿಸಿದರೆ ಅಲ್ಲೂ ಸಹ ನಿಮಗೆ ಒಳ್ಳೆಯದಾಗುತ್ತದೆ. ಶಿವ ಮತ್ತು ಪಾರ್ವತಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ನಿಮ್ಮ ಕುಟುಂಬವನ್ನು ನೆಮ್ಮದಿಯಾಗಿರಿಸಲಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.